ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಕಳೆದ 3 ದಿನಗಳ ಹಿಂದೆ ಆರಂಭವಾಗಿರುವಂತಹ ನೀಟ್ ಹೋರಾಟ ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ದಿಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ಒಂದು ಹೋರಾಟದ ಕಿಚ್ಚೆದಿದೆ. ಸಂಸತ್ತು ಒಳಗೆ ವಿಪಕ್ಷಗಳು ಹೋರಾಟ ನಡೆಸ್ತಾ ಇದ್ದಾರೆ, ಹೊರಗೆ ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಹಂಗಾಮ ಸೃಷ್ಟಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಯ ಹೊರತು ಹೋರಾಟ ನಿಲ್ಲೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾವೆ. ಹೀಗಾಗಿ ಸಂಘರ್ಷ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ನೀಟ್ ಅವಾಂತರದಿಂದ ಇಷ್ಟು ದೊಡ್ಡ ಸಮಸ್ಯೆ ಸೃಷ್ಟಿಯಾದ ನಂತರ ಈಗ ಪ್ರಧಾನಮಂತ್ರಿ ಮೋದಿಯವರು ಮೌನ ಮುರಿದಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವಂತಹ ಪ್ರಧಾನಿ ಮೋದಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ ಅಪರಾಧಿಗಳಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆಯ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮಗೆ ಬೇರೆ ಯಾವುದೂ ಮುಖ್ಯವಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವವರಿಗೆ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲು ನಿರ್ಧರಿಸಿದ್ದೇವೆ. ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸೂಚನೆ ನೀಡಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡಲು ಪ್ರಯತ್ನ ನಡೆಸುವ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ಹೀಗೆ ಪ್ರಧಾನಮಂತ್ರಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದಂತೆಯೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹೇಳ್ತಾ ಇದ್ದಂತೆಯೇ ಸ್ವಲ್ಪ ಹೊತ್ತಿನಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲಾಗಿದೆ. ಆದರೆ ಯಾವಾಗ ಮೋದಿಯವರು ಈ ಪೋಸ್ಟನ್ನು ಹಾಕಿದ್ರು, ಕಾಂಗ್ರೆಸ್ ನಾಯಕರಿಗೆ ಅದು ಸಮಾಧಾನ ತಂದಿಲ್ಲ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ, ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ರು. ವಿದ್ಯಾರ್ಥಿಗಳ ಭವಿಷ್ಯ ಹಾನಿ ಮಾಡಿದವರು ನೀವೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದವರ ರಕ್ಷಿಸಿದ್ದೀರಿ. ಪ್ರಧಾನರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸಿ. ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ, ಈಡೇರಿಸಿ. प्रॉब्लम एक है, बच्चा कुछ कह रहा है, आप कुछ और कह रहे हो. नेता हैं, नेतृत्व दिखाने का समय आ गया है. नेतृत्व दिखाएं. बच्चे कुछ कह रहे हैं, पहले उनकी बात सुने. उनकी मांगे क्या है? स्पष्ट मांगे हैं. धर्मेंद्र प्रधान रिजाइन करे. दूसरा कि जितने भी जिन्होंने इनको मारा है, पीटा है, उन पे कार्रवाई हो. तीसरी इनकी डिमांड, जितनी भी डिमांड है इनको पहले आप फुलफिल करो ना. इतना मुश्किल नहीं है. सिस्टम में भरोसा टूट गया है, बच्चों का, स्टूडेंट्स का भरोसा टूट गया है. तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा. ये सिंपल सी बात है जो सब माँ बाप जानते हैं. ये सिंपल सी बात है जो हमारे प्रधानमंत्री, हमारे नेता को जानना चाहिए. अगर उन्हें सोल्यूशन देना है, वो बच्चों की बात सुने. जो बच्चों की मांगे हैं उनको पहले पूरी करें. आज तक क्यों चुप बैठे, क्यों बात नहीं करे? ये इस हालात को बनाने के लिए, बच्चों को सड़क पर उतरने के लिए, लाठियां खाने के लिए अगर किसी ने मजबूर किया है या किसी ने ये वातावरण तैयार किया है, ये प्राइम मिनिस्टर ने किया है, दूसरे को किए नहीं. सिर्फ वो खुद ही ये स्थिति उन्होंने पैदा की है. यानी इनडायरेक्टली आप इंस्टिगेट कर रहे हैं कि नौजवानों को कि अपने तुम भी काउंटर करो. यानी एजुकेशन को काउंटर करने के लिए उनके एमपीज को खुल के उन्होंने बोला है. अगर ये चीज है तो प्राइम मिनिस्टर का मंशा ठीक नहीं है. ये ಇನ್ನು ಪ್ರಧಾನಿ ಮೋದಿ ಹೇಳಿಕೆಯ ಬೆನ್ನಲ್ಲೇ ಇಂಡಿಯಾ ಒಕ್ಕೂಟದ ಸದಸ್ಯರು ಸಂಸತ್ ಭವನದ ಹೊರಗಡೆ ಪ್ರತಿಭಟನೆಯನ್ನು ನಡೆಸಿದರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದರು. ಅದೇ ಹೊತ್ತಲ್ಲಿ ಎನ್ಡಿಎ ಸದಸ್ಯರು ಕೂಡ ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನು ನಡೆಸಿ ಯಾವುದೇ ತನಿಖೆಗೂ ಕೂಡ ಸಿದ್ಧರಿರುವಂಥದ್ದು ಮತ್ತು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ರಾಜೀನಾಮೆಗೆ ಒತ್ತಾಯ ಮಾಡ್ತಿರುವಂಥದ್ದು ಯಾಕೆ, ಇದ್ಯಾಕೆ ರಾಜಕಾರಣ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೀಗೆ ರಾಜಕೀಯ ನಾಯಕರ ಪ್ರತಿಭಟನೆ ಜಟಾಪಟಿ ಈ ಪರ್ವ ಸಂಸತ್ ಹೊರಗೆ ಮಾತ್ರ ನಡೆಯಲಿಲ್ಲ. ಸಂಸತ್ ಕಲಾಪದ ಸತತ 4ನೇ ದಿನವೂ ಕೂಡ ಉಭಯ ಸದನಗಳಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ವೇಳೆ ಗದ್ದಲ ಕೋಲಾಹಲ ನಡೆದಿದೆ.
ಹಲವು ಬಾರಿ ಸದನಗಳನ್ನು ಮುಂದೂಡಿದರೂ ಕೂಡ ಗದ್ದಲ ಕಡಿಮೆ ಆಗಲೇ ಇಲ್ಲ. ಹೀಗಾಗಿ ಕಲಾಪವನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. आज भी पूरा एनडीए पार्टी की ओर से भी फिर से मांग किया है कि ये नीट पे चर्चा होना चाहिए। मुझे लगा कल खड़गे जी और बाकी ऑपोजिशन के कुछ नेताओं से मिल करके हमारा उम्मीद थोड़ा सा कायम हुआ था कि चर्चा हो सकता है क्या आज। तो कांग्रेस पार्टी ने कंडीशन लगाया, हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें। जो आज प्राइम मिनिस्टर का बयान हुआ है ये इंस्टिगेटिव बयान है ये, और दूसरा जो है पहले बिहार का एजुकेशन मिनिस्टर का इस्तीफा होना चाहिए। चर्चा करने के लिए थे, चर्चा से चर्चा के लिए ಇಷ್ಟೆಲ್ಲ ಗಲಾಟೆ ಗದ್ದಲ ನಡೆದಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕೂಡ ಈ ಇಡೀ ಪ್ರಕ್ರಿಯೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನಾಳೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸದ್ಯದ ದಿಲ್ಲಿ ಬೆಳವಣಿಗೆಗಳ ಬಗ್ಗೆ ಗಂಭೀರ ಸಮಾಲೋಚನೆಯನ್ನು ಕೂಡ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ನಾಳೆಯ ಕೇಂದ್ರ ಸಚಿವ ಸಂಪುಟದಲ್ಲಿ ಯಾವ ನಿರ್ಧಾರ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಇದರ ಮಧ್ಯೆ ಪ್ರಧಾನಮಂತ್ರಿ ಮೋದಿಯವರು ಯಾವಾಗ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸ್ತೀವಿ ಅನ್ನುವಂತಹ ಪೋಸ್ಟನ್ನು ಮಾಡಿದ್ರು, ಅಷ್ಟೇ ಫಾಸ್ಟ್ ಟ್ರ್ಯಾಕ್ ಆಗಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯ ನಿರ್ಧಾರವೂ ಕೂಡ ಹೊರಬಿದ್ದಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಪೀಠವನ್ನು ಎಲ್ಲೆಲ್ಲಿ ಸ್ಥಾಪಿಸಲಾಗುತ್ತೆ ಅಂತ ನೋಡ್ತಾ ಹೋದಾಗ 4 ರಾಜ್ಯಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಪೀಠವನ್ನು ಸ್ಥಾಪಿಸೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಬಾಂಬೆ ಹೈಕೋರ್ಟ್ನಲ್ಲಿ 2 ನ್ಯಾಯಪೀಠಗಳನ್ನು ರಚನೆ ಮಾಡುವಂಥದ್ದಕ್ಕೆ ಈಗ ನಿರ್ಧರಿಸಿದ್ದಾರೆ. ಭೋಪಾಲ್, ಕೋಲ್ಕತ್ತಾ, ದೆಹಲಿ ಹೈಕೋರ್ಟ್ಗಳಲ್ಲಿ ಒಂದೊಂದು ಪೀಠವನ್ನು ಇವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತೆ. ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದ್ದು ತ್ವರಿತಗತಿಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವುದರ ಕಡೆಗೆ ಈಗ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈ ರೀತಿಯಾದಂತಹ ನೀಟ್ ವಿಚಾರವಾಗಿ ರಾಜಕೀಯದ ಯುದ್ಧ ಜೋರಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಸಿಜೆಪಿ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳ ಪ್ರತಿಭಟನೆಯೂ ಕೂಡ ನಡೀತಾ ಇದೆ. ಈ ಮಧ್ಯೆ ಮಾತುಕತೆಗೆ ನಾವು ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದೆ. ಆದರೆ ಮಾತುಕತೆ ನಡೆಯೋದೇನಿದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಬಳಿಕವೇ ಅಂತ ಸಿಜೆಪಿ ಅವರು ಹೇಳ್ತಾ ಇದ್ದು 4ನೇ ಬಾರಿ ಮಾತುಕತೆಗೆ ಆಹ್ವಾನವನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ. ಇಂದು ದೆಹಲಿಯಲ್ಲಿ ಸಿಜೆಪಿ ಅವರು ಪ್ರತಿಭಟನೆಯನ್ನು ನಡೆಸಿದ್ರು. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ತೀರ್ಮಾನಿಸಿದ್ರು. ಹೀಗಾಗಿ ನಾಳೆ ದೇಶಾದ್ಯಂತ ಹೋರಾಟಕ್ಕೆ ಸಿಜೆಪಿ ಕರೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಮಾತುಕತೆ ನಡಿಬೇಕು ಅಂದರೆ ಜಂತರ್ ಮಂತರ್ಗೆ ಬನ್ನಿ ಅಥವಾ ಇನ್ಯಾವುದಾದ್ರೂ ನ್ಯೂಟ್ರಲ್ ಪ್ಲೇಸ್ಗೆ ಬನ್ನಿ, ಅದು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಆಗಲಿ ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ. ಆದರೆ ಒಂದು ಸಿಸ್ಟಮ್ ಅಂತ ಹೇಳಿದ ಮೇಲೆ ಇಲ್ಲಿ ಮಂತ್ರಿಗಳು ಅಥವಾ ನಮ್ಮ ಸರ್ಕಾರಗಳನ್ನು ನಡೆಸುವಂತಹ ಕಚೇರಿಗಳಿದ್ದಾವಲ್ಲ, ಅದಕ್ಕಿಂತ ದೊಡ್ಡ ನ್ಯೂಟ್ರಲ್ ಪ್ಲೇಸ್ ಏನಿಲ್ಲ. ಅದು ಯಾರ್ದೋ ಮನೆ ಆಗಿರೋದಿಲ್ಲ, ಅಥವಾ ಮಂತ್ರಿಗಳ ಮನೆಯೂ ಕೂಡ ಅದು ಖಾಸಗಿ ನಿವಾಸ ಅಲ್ಲ, ಅದು ಸರ್ಕಾರದ ಅಧಿಕೃತವಾದಂತಹ ಪ್ರದೇಶ. ಅಲ್ಲಿ ಚರ್ಚೆಯನ್ನು ನಡೆಸೋದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಿಜೆಪಿ ಅವರ ವಾದ ಹೇಗಿದೆ ಅಂತಂದರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಪ್ರದೇಶಗಳಿಗೆ ಬರೋದಿಲ್ಲ, ನಾವೇನಿದ್ರು ಕೂಡ ನೀವೇ ಜಂತರ್ ಮಂತರ್ಗೆ ಬನ್ನಿ. ಓಕೆ, ಜಂತರ್ ಮಂತರ್ ಅಲ್ಲದಿದ್ದರೆ ನ್ಯೂಟ್ರಲ್ ಪ್ಲೇಸ್ ಅಂತ ಹೇಳ್ತಾರೆ. ಈ ನ್ಯೂಟ್ರಲ್ ಪ್ಲೇಸ್ ಅನ್ನುವಂಥದ್ದು ನಿಜಕ್ಕೂ ಯಾವ ಸ್ವರೂಪದಲ್ಲಿ ನ್ಯೂಟ್ರಲ್ ಪ್ಲೇಸ್ ಅನ್ನುವಂಥದ್ದು ಇವರು ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಯಾವುದೇ ನಿರ್ಣಯಗಳಾದರೂ ಕೂಡ ಮೊದಲು ಪ್ರಧಾನವರ ರಾಜೀನಾಮೆಯನ್ನು ಪಡೆದ ನಂತರನೇ ಚರ್ಚೆ ಅನ್ನೋದನ್ನು ಸಿಜೆಪಿ ಸ್ಪಷ್ಟವಾಗಿ ಹೇಳ್ತಾ ಇದೆ. तो मोदी जी, मेरी आपसे फिर से रिक्वेस्ट है, धर्मेंद्र प्रधान का इस्तीफा ले लीजिए, वरना बात सिर्फ धर्मेंद्र प्रधान के इस्तीफे की नहीं रहेगी, बात आपके इस्तीफे पर भी आ जाएगी, और वो आएगी जैसी आपकी हरकतें आएगी, वो इतना तो मैं आप लोगों को कहता तो आएगी बात। अगर जितेंद्र जी ने बोला कि कहीं भी बात हो सकती है, तो फिर हम लोगों ने ऑलरेडी सजेस्ट कर दिया जंतर मंतर आ जाइए, या तो कोई न्यूट्रल एवेन्यू न्यूट्रल प्लेस आ जाए जैसे कॉन्स्टिट्यूशन क्लब ऑफ इंडिया है। सरकार को ये सब नाटक रचने से अच्छा उनको सोचना चाहिए कि यहाँ पे इतने सारे प्रदर्शनकारी धूप में बारिश में खड़े हैं, लाखों की संख्या में खड़े हैं, एंड खड़े ही रहेंगे, एंड ये संख्या बढ़ती जाएगी। सरकार को एक तरह से थोड़ा ये नाटक, सारे फोटो ऑप्स, ये मीडिया को बोलना कि आप चलाओ ये चीज़ चलाओ कि हम लोग रीच आउट कर रहे हैं, ये सब में एनर्जी ना डाल के
ಈ ಮಧ್ಯೆ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಹೋರಾಟಗಾರರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹೋರಾಟಗಾರರನ್ನು ತಡೆಯುವಂತಹ ಸಲುವಾಗಿ ನೆಟ್ವರ್ಕ್ ಇಂಟರ್ನೆಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ದೆಹಲಿ ಪೊಲೀಸರು, ನಾವು ಹೋರಾಟದ ಭಾಗವಾಗಿ ಇಂಟರ್ನೆಟ್ಟನ್ನು ಸ್ಥಗಿತ ಮಾಡಿಲ್ಲ, ಇದು 3 ತಿಂಗಳಿಗೊಮ್ಮೆ ನಡೆಯುವಂತಹ ಪ್ರಕ್ರಿಯೆ, ಮುಂಚೆ ಇದರ ಬಗ್ಗೆ ನಿರ್ಧಾರ ಆಗಿತ್ತು ಅಂತ ಹೇಳಿದ್ದಾರೆ. ಇನ್ನು ರಾಜಧಾನಿಯ 17 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಬಸ್ ಕಾರುಗಳಿಗೆ ತಡೆಯೊಡ್ಡಿರುವಂತಹ ಪ್ರತಿಭಟನಾಕಾರರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಗೆ ಬಂದಂತಹ ನಿಹಾಂಗ್ ಸಿಕ್ಕರೊಂದಿಗೆ ಕೆಲಕಾಲ ಘರ್ಷಣೆಯೂ ಕೂಡ ಸಂಭವಿಸಿದೆ. ನಂತರ ಅಲ್ಲಿ ವಾತಾವರಣ ತಿಳಿಯಾಗಿತ್ತು. ನಿನ್ನೆ ತಡರಾತ್ರಿ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆಗ ರಾತ್ರೋರಾತ್ರಿ ಪೊಲೀಸರು ಬಂದಾಗ ಅಲ್ಲಿ ಕಲ್ಲು ತೂರಾಟ ನಡೀತು. ಆ ಕಲ್ಲು ತೂರಾಟದ ನಡುವೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದರಿಂದ ಗಾಯಗಳಾಗಿದ್ದಾವೆ. ಪೊಲೀಸರ ವರ್ತನೆ ಬಹಳ ದುಂಡಾವರ್ತನೆಯಾಗಿತ್ತು ಅನ್ನುವಂಥ ಆಕ್ರೋಶ ಸಿಜೆಪಿ ಕಡೆಯಿಂದಲೂ ಕೂಡ ವ್ಯಕ್ತವಾಗಿದೆ. ಇನ್ನು ಬಿಹಾರದಲ್ಲಿ ಕೂಡ ಇಂದು ನೀಟ್ ಹೋರಾಟ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಪಾಟ್ನಾದಲ್ಲಿ ಪ್ರತಿಭಟನೆ ಹಿಂಸಾ ಸ್ವರೂಪವನ್ನು ಪಡ್ಕೊಂಡಿತ್ತು. ಉದ್ರಿಕ್ತ ಪ್ರತಿಭಟನಾಕಾರರ ಗುಂಪು ಪೊಲೀಸ್ ವಾಹನಗಳನ್ನು ಜಖಂಗೊಳಿಸಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದೆ. ಹೀಗಾಗಿ ಲಾಠಿ ಚಾರ್ಜ್ ಅನ್ನು ನಡೆಸಲಾಗಿದೆ. ಮತ್ತೊಂದೆಡೆ ಜಾರ್ಖಂಡ್ ರಾಜಧಾನಿ ರಾಂಚಿ ಮತ್ತು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಬ್ಯಾರಿಕೇಡ್ಗಳನ್ನು ನುಗ್ಗಿ ಬಿಜೆಪಿ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಹರಸಾಹಸ ಪಡಬೇಕಾಯಿತು. ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ರಕ್ಷಿಸಬೇಕು ಅನ್ನುವಂತಹ ಅಭಿಯಾನದ ಭಾಗವಾಗಿ ಒಂದಿಷ್ಟು ವಕೀಲರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಇದರ ಭಾಗವಾಗಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. economic, political, liberty of thought, expression, belief, faith, and worship. Equality. ಇನ್ನು ಕೇರಳದಲ್ಲೂ ಕೂಡ ಪ್ರತಿಭಟನೆ ಬಹಳ ಜೋರಾಗಿ ನಡೆದಿದೆ. ತಿರುವನಂತಪುರ ಹಾಗೆಯೇ ಕಣ್ಣೂರು ಸೇರಿದಂತೆ ಹಲವೆಡೆ ಭಾರೀ ಪ್ರತಿಭಟನೆಗಳನ್ನು ನಡೆಸಲಾಗಿದೆ. ಜಲಫಿರಂಗಿಗಳನ್ನು ಪ್ರಯೋಗಿಸಿ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಬೇಕಾಯಿತು. ಇನ್ನು ಯುವಜನತೆ ನಡೆಸ್ತಾ ಇರುವಂತಹ ಈ ಹೋರಾಟಕ್ಕೆ ಹಿರಿಯ ಹೋರಾಟಗಾರ ಅಣ್ಣಾ ಹಜಾರೆ ಎಂಟ್ರಿ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರಧಾನಿ ಮೋದಿಯವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಮೌನ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಅದಕ್ಕೂ ಮೊದಲು ಅವರು ಮಾತನಾಡಿದ್ದಾರೆ. एक बार नहीं कई बार मौन किया. मौन में शक्ति है. इतना है कि मौन की भाषा सरकार को समझनी चाहिए. फिर कोई हर्जा नहीं. मौन की भाषा उनके समझ में आना चाहिए. शिक्षण मंत्री धर्मेंद्र प्रधान जी ने इस्तीफा देना चाहिए. इसको देना चाहिए. ये लाठीचार्ज वगैरह ये गलत है. मैं पहले से बताया कि हिंसक मार्ग से नहीं जाना.
ಇನ್ನು ದೇಶಾದ್ಯಂತ ನಡೀತಿರುವಂತಹ ನೀಟ್ ಹೋರಾಟದಲ್ಲಿ ಈಗ ಕ್ರೆಡಿಟ್ ವಾರ್ ಬೇರೆ ಆರಂಭ ಆಗಿದೆ. ಮೊದಲು ಹೋರಾಟ ಆರಂಭಿಸಿದಂತಹ ಸೋನಂ ವಾಂಗ್ಚುಕ್ ಇದೀಗ ಗುರುಗ್ರಾಮದ ಆಸ್ಪತ್ರೆಯಿಂದಲೇ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಈ ಮಧ್ಯೆ ಸೋನಂ ಅವರ ಪತ್ನಿ ಗೀತಾಂಜಲಿ ಆಂಗ್ಮೋ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿಯಲ್ಲಿ ಕಾಂಗ್ರೆಸ್ ನಾಯಕರು ನಡೆಸಿದಂತಹ ಪ್ರತಿಭಟನೆಯನ್ನು ಪ್ರಶ್ನಿಸಿದ್ದಾರೆ. ವಾಂಗ್ಚುಕ್ ಅವರ ಸಾರ್ವಜನಿಕ ಇಮೇಜ್ ಅನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕಾಂಗ್ರೆಸ್ ನಾಯಕ ಕಾರ್ತಿ ಚಿದಂಬರಂ, ನಮ್ಮ ಹೋರಾಟ ರಾಜಕೀಯ ಪ್ರೇರಿತವಲ್ಲ, ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಹೋರಾಟ ನಡೀತಾ ಇದೆ. ಆದರೆ ಇಲ್ಲಿ ವಾಂಗ್ಚುಕ್ ಮುಖ್ಯ ಅಲ್ಲ, ನಮ್ಮ ಹೋರಾಟ ಏನಿದೆ ಕೂಡ ವಿದ್ಯಾರ್ಥಿಗಳ ಪರ ಅಂತ ಕಾರ್ತಿ ಹೇಳಿದ್ದಾರೆ. ಇನ್ನು ಈ ನೀಟ್ ಸಂಘರ್ಷ ದಿಲ್ಲಿ ಮತ್ತು ಇತರೆ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಹೋರಾಟಗಳು ನಡೀತಾ ಇದ್ದಾವೆ. ಒಂದೆಡೆ ರಾಜಕೀಯದ ಸಮರ ಸೃಷ್ಟಿಯಾಗಿದ್ರೆ, ಮತ್ತೊಂದು ಕಡೆ ಮೊಟ್ಟೆ ಕಲ್ಲು ಸಿಕ್ಕಿದ್ರನ್ನು ಎಸೆಯುವಂತಹ ಸಂಘರ್ಷವೂ ಕೂಡ ತಾರಕಕ್ಕೇರಿದೆ. ನಿನ್ನೆ ಕೆಪಿಸಿಸಿ ಕಚೇರಿಯ ಬಳಿಯಲ್ಲಿ ಬಿಜೆಪಿಯ ಶಾಸಕ ಬಿಪಿ ಹರೀಶ್ ಅವರ ತಲೆ ಮೇಲೆ ಮೊಟ್ಟೆಯಿಂದ ಹೊಡೆದಿದ್ರು. ಈ ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಕೊತ್ವಾಲ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂತಹ ಭಿತ್ತಿ ಪತ್ರದಿಂದ ಹಿಡಿದು ರಾಜ್ಯ ಸರ್ಕಾರವನ್ನು ತರಹೇವಾರಿಯಾಗಿ ಘೋಷಣೆಗಳ ಮೂಲಕವಾಗಿ ಭಿತ್ತಿಪತ್ರವನ್ನು ಪ್ರದರ್ಶನ ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಾಯಕರು ದೂರು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ತೀವ್ರ ವಾಕ್ಸಮರ ಕೂಡ ನಡೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನ ಡಿ.ಕೆ. ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು, ಇವರಿಬ್ಬರೂ ಒಂದೇ ಕಡೆ ಟ್ರೈನಿಂಗ್. ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಟ್ಟಿದ್ದ ಅಂತ ಭಯ ಆಯ್ತು, ನನಗೆ ಮುಟ್ಟಕ್ಕೆ ಭಯ ಆಗಿದೆ ಅಂತ ಹೇಳಿದ್ರು. ಅದು ಬುದ್ಧಿ ಭ್ರಮಣೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆತರ ಇದ್ರೆ ಬಹಿರಂಗ ಪಡಿಸಲಿ, ನಾನು ಓಪನ್ ಸವಾಲ್ ಆಗ್ತಿವೆ. ಏನು ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ? ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗಾಗಾದ್ರೆ? ನೋಡಿ, ಆ ಸಂಸ್ಕೃತಿ ನಮ್ದಲ್ಲ. ಈಗಾಗಲೇ ನಮ್ಮ ಇಲಾಖೆದವರು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೇವೆ. ಇಂಥದ್ದು ಯಾವುದಕ್ಕೂ ಕೂಡ ನಾವು ಆಸ್ಪಾದನೂ ಮಾಡಲ್ಲ, ಪ್ರೋತ್ಸಾಹನೂ ಮಾಡಲ್ಲ, ಅಥವಾ ಪ್ರಚೋದನೆಯೂ ಮಾಡೋದಿಲ್ಲ. ಅದು ಆಗಿರೋದು ತಪ್ಪಾಗಿದೆ. ದಟ್ ಈಸ್ ನಾಟ್ ಕರೆಕ್ಟ್. ಈ ರೀತಿ ಪೇಪರ್ ಲೀಕ್ಗಳಾಯಿತು ಅಂತಂದರೆ ಇದಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನು ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ನಿನ್ನೆ ಏನು ಘಟನೆ ನಡೆದಿದೆ, ನಾನು ಸರಿ ಅಂತ ನಾನು ಹೇಳೋದಿಲ್ಲ. ಬಟ್ BJP ಅವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಕತ್ತಿ, ಲಾಂಗು, ಮಚ್ಚು ಸಿಕ್ತು. ಇನ್ನು ಬಿಜೆಪಿ ನಾಯಕರ ಮೇಲೆ ಮೊಟ್ಟೆ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊಟ್ಟೆ ಹೊಡೆದಿದ್ದ ಪ್ರಮುಖ ಆರೋಪಿ ಪುಣ್ಯೇಶ್ ಸೇರಿದಂತೆ 9 ಮಂದಿಯನ್ನು ಶಿವಾಜಿನಗರ ಪೊಲೀಸರು ಬಂಧಿಸಿದ್ದು ವಿಚಾರಣೆ ಮಾಡ್ತಾ ಇದ್ದಾರೆ. ಬಂಧಿತರೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಲಾಗಿದ್ದು, ನೂರುಲ್ಲಾ, ಹರೀಶ್, ಸೋಯಬ್, ಪುಣ್ಯ ನಾಯ್ಕ್ ಸೇರಿದಂತೆ 9 ಮಂದಿಯನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಮೊಟ್ಟೆ ಕೊಟ್ಟವರು ಯಾರು, ಎಲ್ಲಿಂದ ತಂದ್ರಿ, ಪೂರ್ವ ನಿಯೋಜಿತ ಕೃತ್ಯನ ಅಂತ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಈ ಮೊಟ್ಟೆ ಪ್ರಕರಣ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಶಿವಮೊಗ್ಗದಲ್ಲೂ ಕೂಡ ನಡೆದಿದೆ. ಶಿವಮೊಗ್ಗದಲ್ಲಿ ಕೈ ಬದಲಾಗಿದೆ ಅಷ್ಟೇ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಪೊಲೀಸರನ್ನು ತಳ್ಕೊಂಡೇನೆ ಕಚೇರಿ ಒಳಗಡೆ ನುಗ್ಗಿದ್ರು. ಈ ವೇಳೆ ವಾಗ್ವಾದ ನಡೆಯಿತು. ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ಮೇಲೆ ಹತ್ತಿ ಕೆಲವು ಕಾರ್ಯಕರ್ತರು ಹುಚ್ಚಾಟವನ್ನು ಕೂಡ ಮೆರೆದರು. ಇಲ್ಲಿ
ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಅಬ್ಬರವನ್ನು ತೋರಿಸಿದರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯವರು ಕೂಡ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ನುಗ್ಗಿದಂತಹ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದು ಫ್ಲೆಕ್ಸ್ ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಕಚೇರಿಯತ್ತ ಪೆಟ್ರೋಲ್ ಜೊತೆಗೆ ಏಕಾಏಕಿ ನುಗ್ಗಿದ ಬಿಜೆಪಿ ಕಾರ್ಯಕರ್ತನನ್ನು ಪೊಲೀಸರು ರಸ್ತೆಯಲ್ಲೇ ತಡೆದು ಆತನನ್ನು ರಸ್ತೆಯಲ್ಲೇ ಮಲಗಿಸಿಕೊಂಡು ಆತನ ಕೈಯಿಂದ ಪೆಟ್ರೋಲನ್ನು ಕಿತ್ಕೊಂಡ್ರು. ಅದಾದ ಬಳಿಕ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ ಮೊಟ್ಟೆ ಎಸೆಯೋದಕ್ಕೂ ಕೂಡ ಕೆಲವರು ಮುಂದಾಕಿದ್ರು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಪ್ರತಿಭಟನೆ ಇವತ್ತು ಜೋರಾಗಿತ್ತು. ನವನಗರದಲ್ಲಿರುವಂತಹ ಜಿಲ್ಲಾಡಳಿತ ಭವನದ ಮುತ್ತಿಗೆಗೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಈ ವೇಳೆಯೂ ಕೂಡ ನೂಕಾಟ ತಳ್ಳಾಟ ನಡೆದಿದೆ. ಹಾಗೆಯೇ ಕೊಪ್ಪಳದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿದ್ದ ಪ್ರತಿಭಟನೆ ಜೋರಾಗಿತ್ತು. ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ ಅಂತ ಘೋಷಣೆಗಳನ್ನು ಕೂಗಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗೆಯೇ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಅಬ್ಬರ ಬಹಳ ಜೋರಾಗಿದೆ ನಡೆದಿದೆ. ಈ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ರು. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಬಿಜೆಪಿಯವರ ವಿರುದ್ಧ ಬಹಳ ದೊಡ್ಡದಾದಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ನೇಮಕಾತಿಯಲ್ಲಿ ಅಕ್ರಮ ಆದಾಗ PSI ನೇಮಕಾತಿಯಲ್ಲಿ ಅಕ್ರಮ ನಡೆದಾಗ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಮುಗಿಬಿದ್ದಿದ್ರು. ಈಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ KPSC ಸಂಸ್ಥೆಯ ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ ಅನ್ನುವಂಥ ಅನುಮಾನ ಮೂಡಿಸ್ತಾ ಇದೆ. ಪ್ರತಿಭಾವಂತ ನಿರುದ್ಯೋಗಿ ಯುವಕರಿಗೆ ಆಶ್ರಯ ಆಗಬೇಕಾಗಿದ್ದ ಕರ್ನಾಟಕ ಲೋಕಸೇವಾ ಆಯೋಗ ಪ್ರತಿ ನೇಮಕಾತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಕಳಂಕವನ್ನು ಮೆತ್ತಿಕೊಳ್ತಾನೇ ಇದೆ. ಅದು ತೊಳೆಯೋದಿಲ್ಲ. ಅದಕ್ಕೆ ಬಂದಿರುವಂತಹ ಕಳಂಕವನ್ನು ತೊಳೆಯೋ ಕೆಲಸ ಆಗ್ತಾ ಇಲ್ಲ. ಹೊಸದಾಗಿ ಮೆತ್ತಿಕೊಳ್ತಾ ಹೋಗ್ತಿದ್ದಾರೆ. ಇದೀಗ ಈ ಸಂಸ್ಥೆಯಲ್ಲಿ ಮತ್ತೊಂದು ಬೃಹತ್ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿ ಬಂದಿದೆ. ಪ್ರತಿ ಹುದ್ದೆಯನ್ನು ಬರೋಬ್ಬರಿ 80 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಈ ಸಂಸ್ಥೆಯ ವಿರುದ್ಧ ಈಗ ಹೊರಿಸಲಾಗಿದೆ. ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ ಕೂಡ ರಿಲೀಸ್ ಆಗಿದ್ದು ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಜೀವನಾಪರ ಅಂತ ಹೇಳ್ಕೊಂಡು ಹೋಗಿರ್ಬೇಕಾಗತ್ತೆ. ಇಲ್ಲ ಸರ್, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ನಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವು ಯಾರ ಕೈ ಹಾಕೊಳತ್ರಿ ಹೇಳಿ, ಅವ್ರ ಕೈ ಹಾಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಡಿ. ಇಲ್ಲ ಸರ್, ನಾನು ನಿನ್ನೆ ನಂಬಿಲ್ಲ ಸರ್. ಹಂಗಿರೋದಿಲ್ಲ. ಅದು ಏನಾಕತಿ ನಮ್ಗ ನಮ್ಮ ಮೇಲೆ ವಿಶ್ವಾಸ ಇತ್ತಂದ್ರೆ ಮಾತು ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗದಿದೆ. ನೀವ್ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವೆಲ್ಲ ಜೀವನಾಪರ ಅಂತ. ಇನ್ನು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಈ ಬಾರಿ ಮಳೆ ಇಲ್ಲದೇನೆ ಬರಗಾಲ ಆವರಿಸಿಕೊಂಡಿದೆ. ಪಶ್ಚಿಮ ಘಟ್ಟ ಕರಾವಳಿಯ ಪ್ರದೇಶಗಳನ್ನು ಬಿಟ್ಟರೆ ಮಳೆಗಾಗಿ ಜನ ಮುಗಿಲಂತ ನೋಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ವರುಣ ಅಬ್ಬರಿಸ್ತಾ ಇದ್ದಾರೆ. ಮನೆ, ಮಠ, ಊರು, ಕೇರಿ ಎನ್ನದೇ ಎಲ್ಲವೂ ಕೂಡ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬರ ತಾಂಡವವಾಡುತ್ತಿದೆ. ಮಳೆ ಇಲ್ಲದೆ ರೈತರು ಬಿತ್ತನೆ ಮಾಡೋಕ್ಕಂತ ಮುಗಿಲಿನತ್ತ ಮುಖ ಮಾಡಿ ಕುಳಿತಿದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಮಹಾಮಳೆ ಸುರಿಯುತ್ತಿದ್ದು ಜಲಪ್ರಳಯವೇ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರ, ಗುಜರಾತ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಲಪ್ರಳಯವೇ ಸೃಷ್ಟಿಯಾದಂತಿದೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ನದಿ, ಕಣಿವೆ, ಕಂದಕಗಳು ಆರ್ಭಟಿಸುತ್ತಿವೆ. ಭಾರೀ ಮಳೆಯಿಂದಾಗಿ ನಲ್ಲಾ ಸುಖನಾಗ್ ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗಿದೆ. ಪರಿಣಾಮ ಬುದ್ಗಾಮ್ನ ಬೀರುವಾದಲ್ಲಿದ್ದ ಇಡೀ ಶಾಪಿಂಗ್ ಕಾಂಪ್ಲೆಕ್ಸೇ ನದಿ ಪಾಲಾಗಿದೆ. ಜಮ್ಮುವಿನ ಫಾಲಿಯಾನ್ ಮಂಡಲ್ನ ಪ್ರಂಬ್ಲಿ ಬಳಿ ತಾವಿ ನದಿಯಲ್ಲಿ ನೀರಿನ ಮಟ್ಟ ಹಠಾತ್ತಾಗಿ ಏರಿಕೆಯಾಗಿದೆ. ಪರಿಣಾಮ ನೀರಿನಲ್ಲಿ ಸಿಲುಕಿಕೊಂಡಿದ್ದವರನ್ನ ಜಮ್ಮು ಪೊಲೀಸರು ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಯಶಸ್ವಿಯಾಗಿ ರಕ್ಷಿಸಿವೆ.
ಭಾರೀ ಮಳೆಯಿಂದಾಗಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ರಾಮ್ಬನ್ನ ತ್ರಿಶೂಲ್ ಮೋಡ್ನಲ್ಲಿ ಬೃಹತ್ ಕಲ್ಲುಗಳು ಉರುಳಿ ಬಿದ್ದಿವೆ. ಹೀಗಾಗಿ ಹೆದ್ದಾರಿ ಬಂದ್ ಮಾಡಲಾಗಿದೆ. ಭಾರೀ ಮಳೆಯಿಂದಾಗಿ ಬಾರಾಮುಲ್ಲಾದ ಡ್ರಾಂಗ್ ಬಾಲ್ನಲ್ಲಿ ಭೂಕುಸಿತ ಸಂಭವಿಸಿದ್ದು ಹೆದ್ದಾರಿ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಸಂಚಾರ ಅಸ್ತವ್ಯಸ್ತವಾಗಿದೆ. ಪೂಂಚ್ನ ದಾರಾಸಾಂಗ್ಲಾದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಈ ವೇಳೆ ಹಲವರು ಪ್ರವಾಹಕ್ಕೆ ಸಿಲುಕಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು. ಸೇನಾಪಡೆ ಕಬ್ಬಿಣದ ಸೇತುವೆಗಳನ್ನು ನಿರ್ಮಿಸಿ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ರಿಯಾಸಿ ಪ್ರದೇಶದಲ್ಲಿ ನಿರಂತರವಾಗಿ ಸುರಿದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸಲಾಲ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ತೆರೆಯಲಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿ ಮತ್ತಷ್ಟು ಪ್ರವಾಹ ಸೃಷ್ಟಿಯಾಗಿದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀಟ್ ದಂಗಲ್ ಜೋರಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದಿಂದ ಗಾಂಧಿ ಸ್ಮೃತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಪ್ರತಿಕ್ರಿಯೆ ನೀಡಿದ್ದು ವಿದ್ಯಾರ್ಥಿಗಳು ಮನೆಗಳಿಗೆ ಹಿಂತಿರುಗುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಶೇಕಡಾ 100% SIR ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದೆ. ಜೂನ್ 30ರಿಂದ ಶುರುವಾದ ಮತದಾರರ ಪರಿಷ್ಕರಣೆಯಲ್ಲಿ ಶೇಕಡಾ 100% ಗಣತಿ ನಮೂನೆಯನ್ನು ವಿತರಣೆ ಮಾಡಲಾಗಿದೆ. ನಂದಿನಿ ತುಪ್ಪ ಬೆಣ್ಣೆ ಬೆಲೆ ಏರಿಕೆ ಮಾಡಲಾಗಿದೆ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ತುಪ್ಪದ ಬೆಲೆಯನ್ನು 15 ರೂಪಾಯಿ ಹೆಚ್ಚಳ ಮಾಡಿದ್ದು ಬೆಣ್ಣೆ ದರವನ್ನು 22 ರೂಪಾಯಿಗಳಿಗೆ ಏರಿಸಿದೆ. ಟ್ರಾನ್ಸ್ಫ್ಯಾಟ್ ಸೇವನೆಯಿಂದ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಜ್ಜಿ, ಬೋಂಡಾ, ಬೇಕರಿ ಪದಾರ್ಥ ಹಾಗೂ ಚಿಪ್ಸ್, ಪ್ಯಾಕೆಟ್ ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ನಿಂದ ಅಧಿಕ ಟ್ರಾನ್ಸ್ಫ್ಯಾಟ್ ಪತ್ತೆಯಾಗಿದೆ. ಈ ಆಹಾರ ಸೇವನೆ ದೇಹಕ್ಕೆ ಡೇಂಜರ್ ಅಂತ ತಿಳಿಸಿದೆ. 70,000 ಖಾಲಿ ಹುದ್ದೆ ಭರ್ತಿಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಳಾಡಳಿತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ನಕಲಿ ಅಭ್ಯರ್ಥಿಗಳು, ಸಂಘಟಿತ ಕಾಪಿ ವಿರುದ್ಧ ಅಲರ್ಟ್ ಆಗಿ ಇರಲು ಎಚ್ಚರಿಕೆಯನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರದ ಅಧೀನ ಸಂಸ್ಥೆಯ ಅಂಗಡಿ ಮುಂಗಟ್ಟುಗಳಿಗೂ ಒತ್ತುವರಿ ತೆರವು ಬಿಸಿ ತಟ್ಟಿದೆ. ಫುಟ್ಪಾತ್ ಮೇಲಿರುವ ನಂದಿನಿ ಬೂತ್, ಹ್ಯಾಂಡ್ಲೂಮ್ಸ್, ಪಾಲ್ಕೆ ಕುಟೀರ, ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವು ಮಾಡೋದಕ್ಕೆ GPA ಸಿದ್ಧತೆ ಮಾಡಿಕೊಂಡಿದೆ. ಅಪಾಯದಲ್ಲಿರುವ ಬೆಂಗಳೂರಿನ 18 ಅಂತಸ್ತಿನ ಕಟ್ಟಡವೊಂದನ್ನು ಡೆಮಾಲಿಷನ್ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಕೂಟ್ಲು ಬಳಿ ಇರುವ SNN ರಾಜ್ ಕಾರ್ಪ್ ಒಡೆತನದ 49 ಫ್ಲಾಟ್ಗಳ ಅಪಾರ್ಟ್ಮೆಂಟ್ ಅನ್ನು ಒಡೆದು ಹಾಕಲು GPA ಸಿದ್ಧತೆ ಮಾಡಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ 500ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಟೌನ್ಶಿಪ್ ಯೋಜನೆ ಕುರಿತು ಪಬ್ಲಿಕ್ ಹಿಯರಿಂಗ್ ನಡೆದಿದೆ. ಕೋರ್ಟ್ ಮಾದರಿಯಲ್ಲೇ ಭೈರಮಂಗಲ ಸರ್ಕಲ್ನಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಮೈಸೂರಿನ ಹಳೆ DC ಕಚೇರಿ ಬಳಿಯಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಯಾವುದೇ ಕಾರಣಕ್ಕೂ ದಸರಾಗೆ ಕಂಬಳ ಬೇಡ ಅಂತ ಘೋಷಣೆಗಳನ್ನು ಕೂಗಿದರು. ಚಿಕ್ಕಬಳ್ಳಾಪುರದ ನೆಕ್ಕಲಕುಂಟೆ ವಾರ್ಡ್ನಲ್ಲಿ ಹೆಣ್ಣು ಮಗುವಂತ ತಂದೆಯೇ ಮಗಳನ್ನು ಕೊಲೆ ಮಾಡಿದ್ದಾನೆ. ಇಮ್ರಾನ್ ಮುಸ್ತಾನ್ ದಂಪತಿಗೆ 2ನೇ ಮಗು ಹೆಣ್ಣಾಗಿ ಜನಿಸಿದೆ. 13 ದಿನದ ನೂರ್ ಆಹಾನ್ ಮಗುವನ್ನು ಮನೆ ಮುಂದೆ ಇರುವ ತೊಟ್ಟಿಗೆ ಹಾಕಿ ತಂದೆಯೇ ಕೊಲೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಒಡಿಶಾದಲ್ಲಿ ಧೆಂಕ್ನಲ್ನ ಛಾಟಿಯಾ ಗ್ರಾಮದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಸಂಬಂಧಿಕರನ್ನು ಕರೆದೊಯ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಕೊಳಕ್ಕೆ ಬಿದ್ದಿದೆ. ದುರ್ಘಟನೆಯಲ್ಲಿ 5ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಪತಿ ರಾಜಾ ರಘುವಂಶಿ ಕೊಲೆ ಆರೋಪದಲ್ಲಿ ಬೇಲ್ ಪಡೆದುಕೊಂಡಿದ್ದ ಆರೋಪಿ ಸೋನಂ ರಘುವಂಶಿಗೆ ಶಾಕ್ ಆಗಿದೆ. ಸೋನಂ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಮೇಘಾಲಯ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನು ವಜಾಗೊಳಿಸಿದೆ. ಹೈದರಾಬಾದ್ನಿಂದ ಲಂಡನ್ಗೆ ಹೊರಟ ಬ್ರಿಟಿಷ್ ಏರ್ವೇಸ್ ವಿಮಾನದ 3 ಪೈಲಟ್ಗಳು ಫುಡ್ ಪಾಯ್ಸನ್ನಿಂದ ಅಸ್ವಸ್ಥರಾಗಿದ್ದಾರೆ. ಹೈದರಾಬಾದ್ನಲ್ಲಿ ತಂಗಿದ್ದಾಗ ಸೇವಿಸಿದ ಆಹಾರ ಅಥವಾ ನೀರಿನಿಂದ ಈ ಘಟನೆ ಸಂಭವಿಸಿದೆ. ಘಟನೆಯ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಇರಾನ್ನ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ತಿರುಗೇಟು ನೀಡಿದೆ. ನಾವು ತೈಲ ಮಾರಾಟ ಮಾಡದಿದ್ದರೆ ಯಾರೂ ಮಾರಾಟ ಮಾಡುವುದಿಲ್ಲ ಎಂದು ಇರಾನ್ ಮುಖ್ಯಸ್ಥ ಮೊಹಮ್ಮದ್ ಬಗೇರ್ ಹೇಳಿದ್ದಾರೆ. ಯೆಮನ್ನ ಹೌತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ 2 ಸೌದಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ್ದು 2 ತೈಲ ಟ್ಯಾಂಕರ್ನ ನೌಕೆ ಮೇಲೆ ದಾಳಿ ಮಾಡಿದ್ದು ನಾವೇ ಅಂತ ಹೌತಿ ಬಂಡುಕೋರರು ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ.
2026 ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಆರಂಭವಾಗಿದೆ. ಸ್ಟಾರ್ ಬಾಕ್ಸರ್ ಲವ್ಲಿನಾ ಬೋರ್ಗೊಹೈನ್ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಕನಿಷ್ಠ ಕಂಚಿನ ಪದಕ ಗೆಲ್ಲುವುದು ಖಚಿತವಾಗಿದೆ. ದೇಶಾದ್ಯಂತ ಜನನಾಯಗನ್ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಚೆನ್ನೈನ ಚಿತ್ರಮಂದಿರವೊಂದರಲ್ಲಿ ನಟಿ ತ್ರಿಷಾ ಕೃಷ್ಣನ್ ತಮ್ಮ ತಾಯಿ ಉಮಾಕೃಷ್ಣನ್ ಅವರೊಂದಿಗೆ ಜನನಾಯಗನ್ ಸಿನಿಮಾವನ್ನು ವೀಕ್ಷಿಸಿದ್ರು. ತ್ರಿಷಾ ನೋಡಲು ನೂಕುನುಗ್ಗಲು ಉಂಟಾಗಿತ್ತು.